ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಮುಂದುವರೆದಂತ ಗಾಳಿ ಮಳೆಯ ಅಬ್ಬರ. ಗಾಳಿ ಮಳೆಗೆ ಹತ್ತಾರು ಮರ ಬಿದ್ದು ನಾನಾ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿವೆ. ಮನೆ ಮೇಲೆ ಬಿದ್ದಂತ ಬೃಹತ್ ಗಾತ್ರದ ಮರ, ಹೀಗಾಗಿ ಸಂಪೂರ್ಣ ಮನೆ ಜಖಮಾಗಿದೆ. ಮೂಡಿಗೆರೆ ತಾಲೂಕು ಬಡವನದಿಣ್ಣೆ ಗ್ರಾಮದ ಪೂರ್ಣೇಶ್ ಎಂಬುವರ ಮನೆ ಜಖಮಾಗಿರೋದು. ರಸ್ತೆಗೆ ಬೃಹತ್ ಗಾತ್ರದ ಮರಗಳು ಬಿದ್ದು ಹತ್ತಾರು ಗ್ರಾಮಗಳು ಈಗಾಗಲೇ ಸಂಪರ್ಕ ಕಡಿದುಕೊಂಡಿವೆ. ವಿದ್ಯುತ್ ಸಂಪರ್ಕ ಇಲ್ಲದಂತಾಗ್ಬಿಟ್ಟಿದೆ. ಮೂಡಿಗೆರೆ ತಾಲೂಕಿನ ಮತ್ತಿಕಟೆ ಗ್ರಾಮದಲ್ಲಿ ಮರ ಬಿದ್ದು ರಸ್ತೆ ಸಂಪರ್ಕವೂ ಬಂದ್ ಆಗಿರೋದು. ಇನ್ನು ವಿದ್ಯುತ್ ತಂತಿಗಳ ಮೇಲೆ ಮರ ಬಿದ್ದಿರೋದ್ರಿಂದ ಮಲೆನಾಡಿನ ಹತ್ತಾರು ಹಳ್ಳಿಗಳು ಕತ್ತಲಲ್ಲಿ ಕಳೆಯುವಂತಾಗಿದೆ. ಭಾರಿ ಮಳೆ ಜೊತೆಗೆ ರಣ ಗಾಳಿಯೂ ಕೂಡ ಬೀಸ್ತಾ ಇದೆ. ಮಲೆನಾಡಿಗರು ಈಗ ಕಂಗಾಲಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬಟ್ ಮಳೆ ಗಾಳಿಯಿಂದ ಆಗ್ತಾ ಇರುವಂತ ಅವಾಂತರಗಳಂತೂ ಕಮ್ಮಿ ಇಲ್ಲ. ವಿದ್ಯುತ್ ಕಂಬಗಳು ಬಿದ್ದೋಗಿವೆ, ಮರಗಳು ಬಿದ್ದಿವೆ. ಇದರಿಂದಾಗಿ ವಿದ್ಯುತ್ ಕಂಬಗಳು ಧರೆ ಕಚ್ಚಿರೋದ್ರಿಂದ ಹಲವು ಗ್ರಾಮಗಳು ಈಗ ಕಗ್ಗತ್ತಲಲ್ಲೇ ಕಳೆಯುವಂತಾಗಿದೆ. ಮತ್ತೊಂದು ಕಡೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ನೋಡಿ, ಹಲವಾರು ಮರಗಳು ಕೂಡ ಧರೆ ಕಚ್ಚಿವೆ. ಉತ್ತರವೆಯಲ್ಲಿ ಬಿದ್ದಿರೋದು